ಬೆಂಗಳೂರಲ್ಲಿ ಗುಂಡಿ ಮುಚ್ಚುವ ಹೆಸರಲ್ಲಿ ಕೋಟಿ ಕೋಟಿ ಅಕ್ರಮ. ಒಂದು ರಸ್ತೆ ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ ಜಿಬಿಎ. ರಸ್ತೆ ಗುಂಡಿಗಳಿಗೆ ಟಾರ್ ಹಾಕಿದ್ರೋ ಚಿನ್ನದ ಲೇಪನ ಮಾಡಿದ್ರೋ ಗೊತ್ತಿಲ್ಲ. ಬೆಂಗಳೂರಿನ ರಸ್ತೆ ಗುಂಡಿಗಳು ಜಿಬಿಎ ಪಾಲಿಗೆ ಭ್ರಷ್ಟಾಚಾರದ ಗುಂಡಿಗಳು. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಅಕ್ರಮದ ವಾಸನೆ ಬಡಿತಾ ಇದ್ದು, ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಒಂದು ಗುಂಡಿಗೆ 1 ಲಕ್ಷ. ಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಜಿಬಿಎ ಅಧಿಕಾರಿಗಳು ಕೋಟಿ ಕೋಟಿ ಬಿಲ್ಲನ್ನ ಮಾಡಿರುವಂಥದ್ದು ಇದೀಗ ಬಹಿರಂಗವಾಗಿರುವಂಥದ್ದು. ನಾವಿವಾಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಬಂಬೂ ಬಜಾರ್ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಶಿವಾಜಿನಗರದಿಂದ ಬರುವಂತಹ ಒಂದು ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯ ಒಂದು ರಸ್ತೆ ಗುಂಡಿ ಬಿದ್ದಿರುವಂಥದ್ದು. ಇದು ಕಳೆದ 3 ತಿಂಗಳ ಹಿಂದೆ ಈ ಒಂದು ಗುಂಡಿಯನ್ನ ಮುಚ್ಚಲಾಗಿತ್ತು. ಆದರೆ ಈಗ ಸಂಪೂರ್ಣವಾಗಿ ಕಿತ್ತು ಬಂದಿರುವಂಥದ್ದು. ಅಂದರೆ ಕಾಂಕ್ರೀಟ್ ಅನ್ನ ಹಾಕಿ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಆದರೆ ಈಗ ಕಬ್ಬಿಣದ ರಾಡ್ಗಳು ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಕಿತ್ತೋಗಿರುವಂಥದ್ದು. ಇಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತವೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಈ ಒಂದು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 60,000 ರೂಪಾಯಿ ಜಿಬಿಎ ಅಧಿಕಾರಿಗಳು ಬಿಲ್ ಮಾಡಿರುವಂಥದ್ದು. ಆದರೆ 60,000 ರೂಪಾಯಿ ಬಿಲ್ ಮಾಡಿದ್ರು ಕೂಡ ಸರಿಯಾಗಿ ಕಾಮಗಾರಿಯನ್ನ ಮಾಡಿಲ್ಲ. ಹೀಗಾಗಿ ಏನು ಗುಂಡಿ ಮುಚ್ಚಿ 3 ತಿಂಗಳಿಗೆ ಈ ರೀತಿ ಕಿತ್ತೋದ್ರೆ ಸಾಕಷ್ಟು ಹಣವನ್ನ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಈಗ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಸುಮಾರು 250 ಗುಂಡಿಗಳ ಪೈಕಿ 232 ಗುಂಡಿಗಳನ್ನು ಮುಚ್ಚುತ್ತೇವೆ. ಇದರಲ್ಲಿ ಒಂದೊಂದು ಗುಂಡಿಗೆ 60,000 ರೂಪಾಯಿ ಅಷ್ಟು ಬಿಲ್ಲನ್ನ ಮಾಡಲಾಗಿರುವಂಥದ್ದು. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಜಿಬಿಎ ಅಧಿಕಾರಿಗಳು ತಮ್ಮ ಜೋಬಿಗೆ ಇಳಿಸ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶ ಹೊರಹಾಗ್ತಾ ಇರುವಂಥದ್ದು. ಈ ರೀತಿ ಕಳಪೆ ಕಾಮಗಾರಿಗಳಿಂದಾಗಿ ಸಾಕಷ್ಟು ಗುಂಡಿಗಳು ಈಗ ಮತ್ತೊಮ್ಮೆ ಬಿದ್ದಿರುವಂಥದ್ದು. ಅದನ್ನು ಮುಚ್ಚೋದಕ್ಕೆ ಮತ್ತೆ ಲಕ್ಷ ಬಿಲ್ಗಳನ್ನು ಅಧಿಕಾರಿಗಳು ಮಾಡುವುದು. ಹೀಗಾಗಿ ಜನರು ಕೂಡ ಜಿಬಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.